ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿಂದು ವ್ಲಾಗ್ ಏನಪ್ಪ ಅಂತ ಅಂದರೆ, ಮಂಡೇ ಫಾದರ್ಸ್ ಡೇ ಇರೋದ್ರಿಂದ ಫಾದರ್ಸ್ ಡೇಗೆ ಗಿಫ್ಟ್ ಕಾರ್ಡ್ನ ಹೆಂಗೆ ರೆಡಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ. ಇವಾಗ ರೆಡಿ ಮಾಡ್ತೀನಿ. ಇವಾಗ ವೈಟ್ ಶೀಟ್ ತೊಗೊಂಡಿದ್ದೀನಿ, ಕೆಳಗೆ ಚಿಕ್ಕ ಚಿಕ್ಕದ ಹಾರ್ಟ್ ಹಾಕಿದ್ದೀನಿ. ಇವಾಗ ಹಾರ್ಟ್ ಹಾಕ್ಬಿಟ್ಟು ಅದಕ್ಕೆ ಕಲರ್ ಫಿಲ್ ಮಾಡ್ತೀನಿ. ಇವಾಗ ರೆಡ್ ಕಲರ್ದು ನನಗೆ ಹಾರ್ಟ್ ಬೇಕು, ಹಾಗಾಗಿ ರೆಡ್ ಕಲರ್ದು ಫಿಲ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಫುಲ್ಲು ಈ ಥರ ಫಿಲ್ ಮಾಡಿದ್ದೀನಿ ಅಷ್ಟಕ್ಕೂ, ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡು. ಇದಾದಮೇಲೆ ಅದನ್ನು ಕಟ್ ಮಾಡ್ತೀನಿ. ಇವಾಗ ಒಂದು ಕಟ್ ಮಾಡ್ತಿದ್ದೀನಿ. ಇವಾಗ ಅದೇ ಥರನ ಫುಲ್ ಕಟ್ ಮಾಡಬೇಕು ಅಷ್ಟೂ ಇದೇ ಥರ. ಇವಾಗ ಇನ್ನೊಂದು ಶೀಟ್ ತೊಗೊತಾ ಇದ್ದೀನಿ. ಇವಾಗ ಇನ್ನೊಂದು ಶೀಟಿಗೆ ನನಗೆ ಹಾರ್ಟ್ ಮತ್ತು 2 ಹಾರ್ಟ್ ಶೇಪಿಂದು ಇಡಬೇಕು. ಇದನ್ನು ಥಾಟ್ಸ್ ಬರೆಯೋಕ್ಕೆ, ಮೀನ್ಸ್ ಫಾದರ್ಸ್ ಡೇ ವಿಶಸ್ ಬರೆಯೋಕ್ಕೆ 2 ಹಾರ್ಟ್ ಶೇಪ್ ಬರ್ಕೊಂಡಿದ್ದೀನಿ. ಹಾಗೆ ಮತ್ತು ಬಟರ್ಫ್ಲೈ ಬೇಕು ನನಗೆ, ಬಟರ್ಫ್ಲೈ ಬರ್ಕೊಂಡಿದ್ದೀನಿ. ನೋಡಿ, ಈ ಥರ ಬಟರ್ಫ್ಲೈ ಚಿಕ್ಕ ಚಿಕ್ಕದು ಬರ್ಕೊಂಡಿದ್ದೀನಿ. ಒಂದು 16 ಬರ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದೇ. ನೀವೇ ನೋಡಿ, ಈ ಥರ ಚಿಕ್ಕ ಚಿಕ್ಕದು ಒಂದು 16 ಬರ್ಕೊಂಡಿದ್ದೀನಿ. ಇವಾಗ ಇದನ್ನು ಕಲರ್ ಫಿಲ್ ಮಾಡ್ತಿದ್ದೀನಿ, ರೆಡ್ ಕಲರು. ಹಾರ್ಟಿಗೆ ಒಳಗೆ ಮಾಡಲ್ಲ ಅಷ್ಟೇ. ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ, 2 ಹಾರ್ಟ್ ಶೇಪಿಂದು ಮತ್ತು ಬಟರ್ಫ್ಲೈಯಿಂದ ಅಷ್ಟು ಫುಲ್ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡ್ಕೊಂಡು ತೆಕ್ಕೊತೀನಿ. ನೋಡಿ, ಈ ಹಾರ್ಟನ್ನು ಕಟ್ ಮಾಡಿದ್ದೀನಿ. ಇವಾಗ ಬಟರ್ಫ್ಲೈನ ಕಟ್ ಮಾಡ್ತೀನಿ. ನೋಡಿ, ಒಂದೊಂದು ಬಟರ್ಫ್ಲೈ ಅಲ್ಲೇ ಕಟ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಯಾವ ಥರ ಕಟ್ ಮಾಡ್ತಿದ್ದೀನಿ ಅಂತೇಳಿ ತೋರಿಸ್ತಿದ್ದೀನಿ. ಚಿಕ್ಕ ಚಿಕ್ಕದೇ ಈ ಥರ ನಿಧಾನಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಆ ಥರ ನಿಧಾನಕ್ಕೆ ಈ ಥರ ಕಟ್ ಮಾಡಬೇಕು. ನೋಡಿರಿ, ಸ್ಲೋಲಿಯಾಗಿ ಕಟ್ ಮಾಡ್ತಾಯಿದ್ದೀನಿ. ಆ ಥರ ನೀವು ಮಾಡಿಕೊಳ್ರಿ. 3 ಎಲೆ ಕಟ್ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಸಣ್ಣ ಪುಟ್ಟದಲ್ಲಿ ಅದಕ್ಕೊಂದಕ್ಕೆ ಮಾತ್ರ ಕಲರ್ ಹಾಕಿದ್ದೀನಿ ಅಷ್ಟೇ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಇವಾಗ ಅದೇ ಥರ ಅಷ್ಟೂ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಅದೇ ಥರ ಫುಲ್ಲು 16 ಇದ್ದಾವೆ, 16 ಫುಲ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಆದಮೇಲೆ ಒಂದು ಡ್ರಾಯಿಂಗ್ ಮಾಡೋಣ ಅಂತ ಕೂತಿದ್ದೆ. ಅಪ್ಪ ಮತ್ತು ಮಗಳದು ಇದೇ ಥರ ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಡ್ರಾಯಿಂಗ್ ಮಾಡ್ತಾ ಕಂಪ್ಲೀಟ್ ಲುಕ್ ಈಗ ಬಂದಿದೆ. ನಾನು ಇದನ್ನು ಕಲರ್ ಫಿಲ್ಲಿಂಗ್ ಮಾಡ್ತೀನಿ. ಎಂಬ್ರಾಯ್ಡರಿ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ಹಾಳೆ ಮೇಲಲ್ಲ, ಇದು ಎಂಬ್ರಾಯ್ಡರಿ ಚೆನ್ನಾಗಿ ಬರಲ್ಲ, ಬಟ್ಟೆ ಮೇಲಾದರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಹಾಳೆ ಮೇಲೆ ಇವಾಗ ಇದನ್ನು ಸ್ಕೆಚ್ಚಲ್ಲಿ ಕಲರ್ ಮಾಡ್ತೀನಿ ಆಮೇಲಿಂದನ. ಇವಾಗ ಏನೇನು ಮಾಡ್ಕೊಂಡಿದ್ದೀನಿ ಇವತ್ತು ನೈಟು ಅಂತಂದರೆ, ಡ್ರಾಯಿಂಗ್ ಮಾಡ್ಕೊಂಡು ಈ ಚಿಕ್ಕ ಹಾರ್ಟ್ ಮಾಡ್ಕೊಂಡು, ಚಿಟ್ಟೆ ಮಾಡ್ಕೊಂಡು 2 ಹಾರ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಡ್ಯಾಡ್ ಅನ್ನೋದನ್ನ ಬರ್ತಿ ಈ ಥರ ಕಟ್ ಮಾಡಿದ್ದೀನಿ. ಇದು ಪ್ರೆಸೆಂಟೇಷನ್ ಕಾರ್ಡು, ಮೀನ್ಸ್ ಇನ್ವಿಟೇಷನ್ ಕಾರ್ಡಿಂದು, ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಡ್ರಾಯಿಂಗಿಗೆ ಕಲರ್ ಹಾಕ್ತಾಯಿದ್ದೀನಿ ಫುಲ್. ಇವಾಗ ಕೆಳಗೆಲ್ಲ ಕಲರ್ ಹಾಕಿದ್ದೀನಿ, ಸ್ಕೆಚೆಲ್ಲ ಹಾಕಿದ್ದೀನಿ. ಇವಾಗ ಹುಡುಗಿಗೆಲ್ಲ ಹಾಕಿ ಆಮೇಲಿಂದ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ. ಇವಾಗ ನಾನು ಏನೆಲ್ಲ ತೊಗೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದೇ ಡ್ರಾಯಿಂಗ್ ಹೇಳಿದ್ನಲ್ಲ, ಕಲರ್ ಹಾಕಿದ್ದೀನಿ. 2 ಆರ್ಟಿಗೂ ಫಿಲ್ ಮಾಡಿ ಡ್ಯಾಡು ಮತ್ತು ಹಾರ್ಟ್ ಶೇಪಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಶೀಟ್ ತೊಗೊಂಡು ಸೆಂಟರಿಗೆ ಕ್ಲೋಸ್ ಮಾಡಿ 5 ಸೆಂಟಿಮೀಟರ್ ಆ ಥರ ಮಾರ್ಕ್ ಮಾಡೋಕ್ಕೆ ಹೇಳ್ಕೊಂಡು, ಇನ್ನು ಮಧ್ಯದಲ್ಲಿ 3 ಸೆಂಟಿಮೀಟರಿಗೆ ಒಂದೊಂದು ಇದು ಹಾಕ್ಕೊಂಡು ಈ ಥರ 3 ಥರ ಹಿಂಗೆ ಗೆರೆ ಎಳ್ಕೊಂಡು, ಮತ್ತು 2 ಸೆಂಟಿಮೀಟರ್ ಈ ಥರ ಗೆರೆ ಎಳ್ಕೊಂಡು ಈ ಥರ ಮಡಚಬೇಕು. ತುಂಬ ಸ್ಪೀಡಾಗಿ ಹೋಗಿದೆ, ಗೊತ್ತಾಗಿಲ್ಲ. ಆ ಥರ ಮಡಚಿದ್ರೆ ಈ ಥರ ಬರುತ್ತೆ, ಈ ಥರ ಕ್ಯೂಬ್ಸ್ ಥರನ. ಅದು ಯಾವ ಥರ ಅಂದರೆ 5 ಸೆಂಟಿಮೀಟರಿಗೆ ಈ ಥರ ಉದ್ದ ತೊಗೊಂಡು, ಆಮೇಲೆ ನಿಮಗೆ 2 ಸೆಂಟಿಮೀಟರ್ ಇಟ್ಕೊಂಡ್ರೆ 2ರಿಂದ 6, ಮತ್ತು ಗ್ಯಾಪ್ ಕೊಟ್ಟು 6ರಿಂದ 8, 8ಗೆ ಮತ್ತೆ ಗ್ಯಾಪ್ ಕೊಟ್ಟು, ಮತ್ತು 10ರಿಂದ 13 ಆ ಥರ ತೊಗೊಂಡು, ಮತ್ತು ಹಿಂಗೆ 2 ಸೆಂಟಿಮೀಟರಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡ್ರೆ ಅದು ರೆಡಿ ಆಗುತ್ತೆ. ಅಲ್ಲಿ ನಾನು ಶರ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಟೈ ಮತ್ತು ಅದು ರೆಡಿ, ಅದನ್ನು ರೆಡಿ ಆದಮೇಲೆ ತೋರಿಸ್ತೀನಿ. ಇವಾಗ
ವೈಟ್ ಕ್ಲಾತ್ ಇಲ್ಲ ಅಂತ ನಾನು ವೈಟ್ ಶೀಟ್ ಮೇಲೆ ಫಾದರ್ಸ್ ಡೇದು ಬರ್ಕೊಂಡಿದ್ದೀನಿ. ಪೇಪರ್ ಮೇಲೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡಿದೆ, ಬಟ್ ಅದು ಸೂಜಿಯಿಂದ ಇದು ಹಾಳೆ ಕಿತ್ತು ಹೋಗೋದು. ಲಾಸ್ಟಿಗೆ ಯಾವ ಥರ ಬಂದಿದೆ ನೋಡಿರಿ, ಈ ಥರ ನಿಧಾನಕ್ಕೆ ಹಾಕ್ಕೋಬೇಕು, ಇಲ್ಲಾಂದರೆ ಬೇಗ ಹಾಳೆ ಕಿತ್ತೋಗ್ಬಿಡುತ್ತೆ. ಹಾಳೆ ಮೇಲೆ ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ಅದನ್ನು ಫುಲ್ ಹಾಕ್ಕೊಂಡಿದ್ದೀನಿ. ಕ್ಲಾತ್ ಮೇಲಾದರೆ ಸಖತ್ತಾಗಿ ಬರುತ್ತೆ. ನೋಡಿ ಹಾಳೆ ಮೇಲೆ ಈ ಥರ ಬಂದಿದೆ. ಸದ್ಯಕ್ಕೆ ಇಷ್ಟು ಬಂದಿದೆ, ಬಟ್ ಅದು ಸೂಜಿ ಅಲ್ಲ, ಬೇಗ ಪೇಪರ್ ಹಾಳೆ ಕಿತ್ತೋಗ್ಬಿಡುತ್ತೆ. ಇವಾಗ ಇದನ್ನು ಜೋಡಿಸ್ಕೊಂಡು ಇವಾಗ ರೆಡಿ ಮಾಡಬೇಕು ಕಾರ್ಡ್ನ. ನಾನು ಫಸ್ಟೇ ಅದನ್ನು ಡ್ಯಾಡ್ ಅನ್ನೋದನ್ನ ವೈಟ್ ಶೀಟಿಗೆ ಹಾಕಿ ಅಂಟಿಸಿದ್ದೀನಿ. ಒಂದು ನಿಮಿಷ ಇರಿ ತೋರಿಸ್ತೀನಿ ನೋಡಿ. ಅದು ಏನೇನು ಬೇಕೋ ಅದನ್ನೆಲ್ಲ ಈ ಡ್ಯಾಡ್ ಅನ್ನೋದು ಈ ಥರ ಅಂಟಿಸಿದ್ದೀನಿ. ಇವಾಗ ಏನೇನು ಎಲ್ಲೆಲ್ಲಿ ಅಂಟಿಸ್ಬೇಕೋ ಇದನ್ನು ಎಂಬ್ರಾಯ್ಡರಿದ ಕಟ್ ಮಾಡ್ಕೊತಿದ್ದೀನಿ. ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕ್ಲೌಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ಥರ ಅಲ್ಲಿಗೆ ಅಂಟಿಸ್ಬೇಕು. ಇವಾಗ ಗ್ಲೋ ತಗೊಂಡು ಅಲ್ಲಿಗೆ ಹಾಕಿ ಪೇಸ್ಟ್ ಮಾಡಿಬಿಡೋಣ. ಇವಾಗ ನೋಡಿರಿ ಈ ಥರ ಪೇಸ್ಟ್ ಮಾಡಿದ್ದೀನಿ. ಈ ಥರ ಪೇಸ್ಟ್ ಆಯಿತು. ಇವಾಗ 2 ಹಾರ್ಟ್ ಮೇಲೆ ಥಾಟ್ಸ್ ಬರೆದಿದ್ದೀನಿ, ಹ್ಯಾಪಿ ಫಾದರ್ಸ್ ಡೇದು. ಮತ್ತು ಅದಕ್ಕೆ ಹುಡುಗಿಗೆ ಆ ಥರದ್ದು ಬಟ್ಟೆದು ಇದನ್ನು ಮಾಡಬೇಕು. ಯಾವ ಕಲರ್ ಸೂಟ್ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಆ ಥರ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಉದ್ದ ಲೆಂತ್ ಆಯಿತು ಅಂತೇಳಿ ಮತ್ತೆ ಶಾರ್ಟ್ ಮಾಡಿ ಇವಾಗ ಅದನ್ನು ಆಮೇಲಿಂದ ಮಾಡೋಣ ಅಂತ ತೆಗೆದಿಟ್ಟು ಈ ಥರ ಪೇಸ್ಟ್ ಮಾಡಬೇಕು. ಯಾವ ಥರ ಲುಕ್ ಕಾಣುತ್ತೆ ಯಾವ ಥರ ಮಾಡಿದರೆ ಅಂತೇಳಿ. ಇದು ಚೆನ್ನಾಗಿ ಕಾಣ್ತು ಅಂತೇಳಿ ಇಲ್ಲಿಗೆ ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್ ಇರಿ. ನೋಡಿ ಪೇಸ್ಟ್ ಮಾಡಿದ್ದೀನಿ. ಥಾಟ್ಸು ಕಾಣ್ತಿಲ್ಲ ಅನಿಸುತ್ತೆ ಕ್ಲಾರಿಟಿಯಾಗಿ. ಆಮೇಲೆ ವೀಡಿಯೋದಲ್ಲಿ ಫುಲ್ಲು ಫಿನಿಶ್ ಆದಮೇಲೆ ಒಂದ್ಸಲ ತೋರಿಸ್ತೀನಿ ನೋಡಿ. ಈ ಥರ ಆಯಿತು. ಇವಾಗ ಅದನ್ನು ಶರ್ಟಿಂದು ಆ ಥರ ಅಲ್ಲಿಗೆ ಪೇಸ್ಟ್ ಮಾಡ್ತೀನಿ. ಇವಾಗ ಒಂದು ಸೆಕೆಂಡ್. ಇವಾಗ ಪೇಸ್ಟ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಗಮ್ ಹಾಕಿ ಅಂಟಿಸಿದ್ದೀನಿ. ಇವಾಗ ಇದನ್ನು ಎಲ್ಲಿಗೆ ಹಾಕೋದು ಅಂತೇಳಿ ನೋಡ್ತಾ ಇದ್ದೆ, ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಒಂದು ಮೀಸೆದು ಮತ್ತು ಇನ್ನೊಂದು ಇಲ್ಲಿಗೆ ಟೈ ಹಾಕೊಂತೀರ ಆ ಥರ, ಅಲ್ಲಿಗೆ ಚೆನ್ನಾಗಿ ಕಾಣಿಸ್ತು ಅಂತೇಳಿ ಅಲ್ಲಿಗೆ ಈ ಥರ 2 ಅಂಟಿಸಿದ್ದೀನಿ ಇವಾಗ ಗಮ್ಮಲ್ಲಿ. ಇವಾಗ ಫುಲ್ ರೆಡಿ ಮಾಡಿದ್ದೀನಿ. ಇವಾಗ ಫುಲ್ ರೆಡಿ ಮಾಡಿ ಔಟ್ಲುಕ್ ತೋರಿಸ್ತಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತೇಳಿ. ಗ್ಲೋ ಇನ್ನೂ ಹಾಗೇ ಇದೆ, ಆರಬೇಕಿತ್ತು, ಬಟ್ ನನಗೆ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಪೋಸ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಹಾಗೆ ಮಾಡಿದ್ದೀನಿ ನೋಡಿ. ಈಗ ಮುಂದೆ ಫ್ರಂಟಿಂದ ಈ ಥರ ಇದೆ, ಸೈಡಲ್ಲಿ ಐ ಲವ್ ಯು ಅಪ್ಪ ಅಂತ ಬರ್ತಿದ್ದೀನಿ ಇದರಲ್ಲಿ. ಇವಾಗ ಓಪನ್ ಮಾಡ್ತೀನಿ ರೀ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅದೇ ಸೈಡಲ್ಲೇ ಹೇಳಿದ್ನಲ್ಲ ಐ ಲವ್ ಯು ಅಪ್ಪ ಅಂತ ಬರ್ತಿದ್ದೀನಿ ನೋಡಿ. ಡ್ಯಾಡಿ ಮತ್ತು ಮಗಳು, ಅಪ್ಪ ಮಗಳು ಚೆಂದ ಬಂದಿದೆಯಲ್ಲ. ನನಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ನಿಮಗೂ ನಿಮ್ಮ ಅಪ್ಪ ತುಂಬ ಇಷ್ಟ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಗರ್ಲ್ಸಿಗೆ ತಂದೆನೇ ಫಸ್ಟು ಇಷ್ಟ ಆಗೋದು, ಆಮೇಲೆ ಅಮ್ಮ. ಹಾಗಾಗಿ ನೋಡಿ ಇವಾಗ ಒಳಗೆ ಆ ಥರ ಮಾಡಿದ್ದೀನಿ. ಮಂಡೇ ಅನಿಸುತ್ತೆ ಫಾದರ್ಸ್ ಡೇ, ಅದಕ್ಕೋಸ್ಕರ ಇವಾಗಲೇ ಪ್ರಿಪೇರ್ ಮಾಡಿದ್ದೀನಿ. ನೀವು ನಿಮ್ಮ ಫಾದರಿಗೆ ಏನಾದರೂ ಕೊಡಬೇಕು ಅಂತಂದರೆ ನಾಳೆ ಸಂಡೇ ಫ್ರೀ ಇರ್ತೀರ, ಅಟ್ಲೀಸ್ಟ್ ಈ ಥರ ಮಾಡಿಕೊಡ್ರಿ. ಇಲ್ಲ ಅಂತಂದರೆ ಈ ಸಂಡೇಗೆ ಏನಾದರೂ ಹಾಳೆಲ್ಲೇ ಬರ್ಕೊಡ್ರಿ, ನಿಮಗೆ ಟೈಮ್ ಇಲ್ಲ ಅಂತಂದರೆ. ಅದೇ ಹೇಳಿದ್ನಲ್ಲ ಚಿಟ್ಟೆ ಕಲ್ಲರ್ ಹಾಕಿದೆ, ರೆಡ್ ಥೀಮಲ್ಲಿ ಮಾಡಿದ್ದೀನಿ. ಕೆಳಗೆ ಚಿಟ್ಟೆ ವೇಸ್ಟ್ ಆಗಬಾರ್ದು ಅಂತೇಳಿ ಕೆಳಗೆ ಆ ಥರ ಹಾಕಿದ್ದೀನಿ. ಮುಂದೆ ಎಷ್ಟೇ ಕೋಪ ಇದ್ದರೂ ಮನಸ್ಸಲ್ಲಿ ಕಾಳಜಿ ಪ್ರೀತಿ ಎಲ್ಲ ಇಟ್ಕೊಂಡಿರೋದು ಮಗಳ ಮೇಲೆ ಅಪ್ಪನೇ ಅಲ್ವಾ. ಎಷ್ಟೋ ಕರ್ತವ್ಯ ನಿಭಾಯಿಸಲ್ಲಿ ಅವರ ಆಸೆನೇ ಮರ್ತೋಗಿರ್ತಾರೆ. ಹಾಗಾಗಿ ನಮ್ಮ ಅಪ್ಪಾಜಿಗೋಸ್ಕರ ನಾನು ನಮ್ಮ ಟೈಮ್ ಸ್ಪೆಂಡ್ ಮಾಡಿ, ವರ್ಷ ಎಲ್ಲ ದುಡ್ದಿರೋ ಅವರಿಗೆ ನಾವು ಒಂದಿನ ಸ್ಪೆಂಡ್ ಮಾಡಿ ಈ ಥರ ಸ್ಮಾಲ್ ಗಿಫ್ಟ್ ಕೊಡಬೇಕು ನೋಡಿ. ಚೆಂದ ಬಂದಿದೆ ಅಲ್ಲ, ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಗೋಯಿತು. ನೀವು ಇದೇ ಥರ ಮಾಡಿಕೊಡಿ, ಟೈಮ್ ಇದ್ದರೆ. ನಿಮ್ಮ ತಂದೆ ಖುಷಿ ಪಡೋದು
ಪಡಿಸೋದು ನಿಮ್ಮ ಜವಾಬ್ದಾರಿ. ಏನೇನು ಥಾಟ್ಸ್ ಬರ್ತಿದ್ದೀನಿ ಅಂತಂದರೆ, ಅಲ್ಲೇ ಕಾಣುತ್ತೆ, ಹ್ಯಾಪಿ ಫಾದರ್ಸ್ ಡೇ, ಐ ಲವ್ ಯು ಅಪ್ಪ, ಐ ಮಿಸ್ ಯು, ತ್ಯಾಗ ಮತ್ತು ಕರ್ತವ್ಯದ ಮೂರ್ತಿ ಅಂದರೆ ಅಪ್ಪ, ಅಪ್ಪಂದಿರದ ದಿನದ ಶುಭಾಶಯಗಳು ಅಂತ ಬರ್ತೀನಿ. ವರ್ಲ್ಡ್ ಬೆಸ್ಟ್ ಡ್ಯಾಡ್, ಐ ಲವ್ ಯು, ಐ ಮಿಸ್ ಯು ಅಂತ ನೋಡಿ ಸಖತ್ತಾಗಿ ಬಂದಿದೆ. ಇದು ಫ್ರಂಟ್ ಪಾರ್ಟ್ ಅಂತೂ ಸಖತ್ತಾಗಿ ಬಂದಿದೆ, ಸಿಂಪಲ್ಲಾಗಿ ನೀವೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಹ್ಯಾವಿಂಗ್ ಮೈ ಬ್ಯಾಕ್, ಯಾವಾಗಲೂ ನನ್ನ ಹಿಂದೆ ನಿಂತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೈ ಲವ್ಲಿ ಡ್ಯಾಡಿ, ಮಿಸ್ ಯು ಸೋ ಮಚ್. ಇದನ್ನು ಏನಕ್ಕೆ ಪ್ರಿಪೇರ್ ಮಾಡಿದ್ದೀನಿ ನೋಡಿ, ಚೆಂದ ಬಂದಿದೆ ಅಲ್ಲ. ಇದನ್ನು ಏನಕ್ಕೆ ರೆಡಿ ಮಾಡಿದ್ದೀನಿ ಅಂತ ಅಂದರೆ, ಯಾರ್ಯಾರು ನನಗೆ ಫಾದರ್ ವೇ ಅಲ್ಲಿ ಟ್ರೀಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಕಳಿಸಿದ್ರೆ ಖುಷಿ ಆಗ್ತಾರೆ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಈ ನೊಣ ಒಂದು ಯಾವಾಗಲೂ ಈ ಮಾವಿನ ಹಣ್ಣು ಸೀಸನಲ್ಲ, ಹಾಗಾಗಿ ಹಂಗೆ ಓಡಾಡ್ತಿದೆ ನೋಡಿರಿ. ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳು. ಸೋಮವಾರ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ, ಸೋಮವಾರ ಅಂತ ತೋರಿಸ್ತು. ನನಗೂ ಗೊತ್ತಿಲ್ಲ, ಯಾವಾಗಲೂ ಸ್ಟೇಟಸ್ ಹಾಕ್ತಾರಲ್ಲ, ಹಾಗಾಗಿ ಮನೆಯಲ್ಲಿರೋ ವಸ್ತುವನ್ನೇ ಬಳಸ್ಕೊಂಡು ಈ ಥರ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಟೈಮ್ ಹಿಡಿಯುತ್ತೆ, ಪೇಷನ್ಸ್ ನಿಜವಾಗ್ಲೂ ಇರಬೇಕು. ನಾನು ತುಂಬ ಹೊತ್ತು ಕೂತು ಮಾಡಿದ್ದೀನಿ, ಯಾಕಂದರೆ ವರ್ಷ ಎಲ್ಲ ದುಡಿತಾರಲ್ಲ ಅವರು, ನಮಗೋಸ್ಕರ ಅವರಿಗೋಸ್ಕರ ಸ್ಮಾಲ್ ಗಿಫ್ಟ್ ಲೈಫ್ ಲಾಂಗ್ ಕ್ಯಾರಿ ಆಗುತ್ತೆ. ನೋಡಿರಿ, ಈ ಥರ ಮನೇಲಿ ಇಟ್ಬಿಟ್ರೆ ಫಾದರ್ಸ್ ಡೇಗೆಲ್ಲ ಮಾಡಿದ್ದು ಅಂತ ನೆನಪಿರುತ್ತೆ, ಗಿಫ್ಟಾಗಿ ಕೊಡ್ಬೋದು. ಫಾದರ್ ಥರ ಯಾರು ನೋಡ್ಕೊತಾರೆ ಅವರಿಗೆ. ನೋಡಿ ಸಖತ್ತಾಗಿ ಬಂದಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಗೋಯಿತು. ನೀವು ಮಾಡಿಕೊಡಿ ಆಯಿತಾ, ಫಾದರ್ಸ್ಗೆ ತುಂಬ ಖುಷಿ ಪಡ್ತಾರೆ. ನಂಗೆ ಫ್ರಂಟ್ ಪಾರ್ಟ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು. ನೋಡಿ ಇವತ್ತಿಗೆ ಇಷ್ಟೇ, ನೋಡ್ಬೋದು ನೀವೇ. ಯಾಕೆ ಅದನ್ನೇ ಮಾಡಿದ್ದೀನಿ ಅಂತಂದರೆ, ನನಗೆ ಅಷ್ಟು ಇಷ್ಟ ಆಗೋಯಿತು, ಹಾಗಾಗಿ ಅದನ್ನೇ ಮತ್ತೆ ವೀಡಿಯೋ ಮಾಡಿದ್ದೀನಿ. ಯಾವ ಥರ ಬಂದಿದೆ, ಯಾವ ಥರ ಮಾಡಬೇಕು, ಜಾಸ್ತಿ ಹೊತ್ತು ಏನಕ್ಕೆ ತೋರಿಸ್ತಿದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಲಿ ಅಂತೇಳಿ. ಇವತ್ತಿಗೆ ಇಷ್ಟೇ ವ್ಲಾಗ್ ನಂದು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ. ನೋಡಿರಿ ಹುಂಜನಕ್ಕೆ ಹೋಗ್ತಾ ಇದೆ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅಷ್ಟೇ, ಅದು ಗೊತ್ತಿರುತ್ತೆ ಅನ್ಸುತ್ತೆ, ಹಾಗಾಗಿ ಯಾವಾಗಲೂ ಹೋಗ್ತಿರುತ್ತೆ. ನಿಮ್ಮ ತಂದೆಗೆ ಈ ಥರ ಸ್ಮಾಲ್ ಗಿಫ್ಟ್ ಕೊಡೋದನ್ನ ಮರಿಬೇಡಿ. ಓಕೆ, ಬಾಯ್.